ವೆರಿ ಗುಡ್ ಮಾರ್ನಿಂಗ್. ನೋಡಿ, ಒಂದು ಪೇಷಂಟ್ ಬಂದಿತ್ತು. ಇದು ಇಮ್ಡಿ ನರ ಪಾಪ ಬೆಂಗಳೂರು ರೈಲ್ವೆ ಸ್ಟೇಷನ್ ಹತ್ರ ಎಲ್ಲಾಗಿದೆ ಯಜಮಾನ್ರೆ? ಅಲ್ಲಿ ರೈಲ್ವೆ ಸ್ಟೇಷನ್ ಎದುರುಗಡೆ ಆಪೋಸಿಟ್ ಪಾಪ ಅಲ್ಲಿ ನಡೆಯುವಾಗ ಕಾಲು ಏನೋ ತಾಕ್ಬಿಟ್ಟು ಇಲ್ಲಿ ಕಟ್ಟಾಗ್ಬಿಟ್ಟಿತ್ತು. ಟೆಂಡೋಕ್ಲಿಸ್ ಅಂತ ನರ ಬರುತ್ತೆ, ಆ ನರ ಕಟ್ಟಾಗ್ಬಿಟ್ಟಿತ್ತು. ಈ ಕಾಲು ಯಜಮಾನ್ರೆ ಮೇಲೆ ನೋಡಿ, ಇದು ಸ್ಟ್ರಾಂಗ್ ನರ. ಈ ನರ ಇದೆಯಲ್ಲ, ಇದು ಟೆಂಡೋಕ್ಲಿಸ್ ಅಂತ ಇಮ್ಡಿ ನರ ಕಟ್ಟಾಗ್ಬಿಟ್ಟಿತ್ತು ಪಾಪ. ಸೊ ಏನು ಗೊತ್ತೇನಮ್ಮ, ಇದು ಭಾಳ ಇಂಪಾರ್ಟೆಂಟ್ ನರ. ಯಾಕೆ ಹೇಳ್ತಾ ನೀವು ಕರೆಕ್ಟಾಗಿ ನೋಡ್ಕೋ ಮಗು ಥರ. ಯಾಕಂದ್ರೆ ನರ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ನಡೆಯೋಕ್ಕಾಗಲ್ಲ, ಮನುಷ್ಯಂಗೆ ಓಡೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ. ಅದಾಯ್ತಾ? ಹಿಂದಿನ ಕಾಲದಲ್ಲಿ ಕಳ್ಳರು ಏನು ಮಾಡ್ತಿದ್ರೆ ಇಂಡಿ ನರ ಕಟ್ ಮಾಡಿ ಬಿಟ್ಬಿಡ್ತಿದ್ರು ಜೈಲಲ್ಲಿ. ಅವ್ರು ಕಾಂಪೌಂಡ್ ಹತ್ತಕ್ಕಾಗಲ್ಲ, ಮೆಟ್ ಹತ್ತಕ್ಕಾಗಲ್ಲ, ಓಡೋಕ್ಕಾಗಲ್ಲ, ಬರೀ ಊಟ ತಿಂದ್ಕೊಂಡು ಅಲ್ಲೇ ಬಿದ್ದಿರ್ಬೇಕು ಅಂತ. ಅರ್ಥ ಆಯ್ತು ಹೇಳಿದ್ದು? ಅಂತ ಇಂಪಾರ್ಟೆಂಟ್ ನರ ರೆಡಿ ಮಾಡಿದ್ವಿ. 100% ಸರಿ ಹೋಗುತ್ತೆ. ಏನು ಯೋಚನೆ ಮಾಡೋದು, ಭಾರಿ ಖುಷಿ ನನಗೆ. ಯಾಕೆಂದರೆ ಆಪ್ರೇಷನ್ ಅಂತ ಇಲ್ಲ ಹೋಗಿದ್ರೆ ಕಾಲು ಮುಡ್ಕೊಂಡಿದ್ರೆ ಅವರು ಜೀವನ ಹೆಂಗೆ ಮಾಡಬೇಕು? ನೀವು ಹೌಸ್ ವೈಫ್ ಅಂತೀರಾ, ಮಕ್ಕಳು ನೋಡ್ಬೋದಾ? ಚಿಕ್ಕ ಮಗು 4ನೇ ಕ್ಲಾಸು, ವಿದ್ಯಾಭ್ಯಾಸ ಹೆಂಗೆ ಆಗಬೇಕು, ಮನೆ ಜೀವನ ಹೆಂಗೆ ನಡಿಬೇಕು ಅಲ್ವೇನಮ್ಮ? ರೆಡಿ ಮಾಡಿಕೊಟ್ಟಿದ್ದೀನಿ, ಚೆನ್ನಾಗಾಗಿದೆ. ಕ್ಲೀನ್ ನೋಡ್ಕೋಬೇಕು. ನೋಡಿ, ಸರ್ಜರಿ ಮಾಡೋದು ಆಪರೇಷನ್ ಇರೋ ತನಕ ನಾವು ನೋಡ್ಕೋತೀವಿ ಸರ್ಜನು. ಈಚೆ ಬಂದ್ಮೇಲೆ ಜವಾಬ್ದಾರಿ ಯಾರ್ದು? ನಿಮ್ದೇ ಜವಾಬ್ದಾರಿ ಅಲ್ವಾ? ನಾ ಹೇಳ್ದಂಗೆ ಕರೆಕ್ಟಾಗಿ 1.5 ತಿಂಗಳು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ತಾಕ್ಸ್ಬಾರ್ದು ಕಾಲು. ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಅಷ್ಟೇ ಹೇಳಿದ್ದು. ತುಂಬಾ ಚೆನ್ನಾಗಿದೆ, ಭಾರಿ ಖುಷಿ ಆಗ್ತಿದೆ ಈಗ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಜವಾಬ್ದಾರಿ ನಿಮ್ದು. ಅವೆಲ್ಲ ಮೇಂಟೈನ್ ಆಗ ಸರಿನಾ? ಒಳ್ಳೆ 1.5 ತಿಂಗಳು ಕಾಲು ನೆಲಕ್ಕೆ ಇರಬಾರ್ದು, ಯಾವುದೇ ಕಾರಣಕ್ಕೂ ನೆಲಕ್ಕೆ ಇರಬಾರ್ದು.